ಯಾವಾಗ ಅರ್ಜುನ ಶರಣಾಗತಿಯನ್ನು ಮಾಡಿದನೋ, ಯಾವಾಗ ನಾನು ಧರ್ಮ ಸಮೂಢನಾಗಿದ್ದೇನೆ, ಅಜ್ಞಾನಿಯಾಗಿದ್ದೇನೆ, ನನಗೆ ಜ್ಞಾನವನ್ನು ಕೊಡು ಅಂತ ಕೇಳಿದ್ನೋ, ಯಾವಾಗ ಭಕ್ತನಾಗಿ ಬಿಟ್ಟನೋ ಆಗ ಕೃಷ್ಣ ಅವನಿಗೆ ಆಶೀರ್ವಾದವನ್ನು ಮಾಡಿ ಆ ಸಾಂಖ್ಯಯೋಗವು ಸೇರಿದಂತೆ 17 ಯೋಗಗಳಲ್ಲಿ 17 ವಿಧವಾಗಿರತಕ್ಕಂತಹ ಚಿಂತನೆಗಳನ್ನು ಉಣಬಡಿಸಲಿಕ್ಕೆ ಆರಂಭ ಮಾಡಿದೆ. ಆ ದಿಸೆಯಲ್ಲಿ ಅರ್ಜುನನಿಗೆ ಪ್ರಾರಂಭದ ಅವಸ್ಥೆಗಳಲ್ಲಿ ಇದೆಲ್ಲ ಶೂನ್ಯ, ಯಾರ್ಯಾರನ್ನೂ ಸಾಯಿಸೋದಿಲ್ಲ, ಈ ದೇಹದ ಒಳಗೆ ಇರತಕ್ಕಂಥ ಆತ್ಮ ಅನ್ನತಕ್ಕಂಥದ್ದಕ್ಕೆ ಸಾವೇ ಇಲ್ಲ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮವನ್ನು ಅಂದರೆ ಈ ದೇಹವನ್ನು ಧರಿಸಿರತಕ್ಕಂಥ ಪ್ರಾಣವನ್ನು, ಅದನ್ನು ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಆತ್ಮವನ್ನು ಯಾವ ಶಸ್ತ್ರಗಳು ಛೇದಿಸೋಕೆ ಸಾಧ್ಯ ಇಲ್ಲ ಕಣಯ್ಯ. ನೈನಂ ದಹತಿ ಪಾವಕಃ, ಈ ಆತ್ಮವನ್ನು ಯಾವ ಬೆಂಕಿಯು ಸುಡೋಕ್ಕಾಗಲ್ಲ ಕಣಯ್ಯ. ನ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ, ಅದು ಎಷ್ಟೇ ನೀರು ಹಾಕಿರೋ ಒದ್ದೇನೂ ಆಗೋದಿಲ್ಲ, ಅದೆಷ್ಟೇ ಗಾಳಿ ಬೀಸಿರೂ ಒಣಗೋದೂ ಇಲ್ಲ. ಅದು ಈ ರೀತಿಯ ಪ್ರಕ್ರಿಯೆಗಳಿಗೆ ಬದಲಾಗತಕ್ಕಂಥದ್ದು ಅಲ್ಲ, ಅದು ಶಾಶ್ವತವಾಗಿರತಕ್ಕಂಥದ್ದು. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಯಾರೂ ಸಾಯಿಸೋಕ್ಕಾಗಲ್ಲ ಕಣಯ್ಯ, ಅತ್ಯಂತ ಪುರಾತನವಾಗಿರತಕ್ಕಂಥ ಸನಾತನವಾಗಿರತಕ್ಕಂಥ ಆತ್ಮ. ಆದ್ದರಿಂದ ನೀನು ಭೀಷ್ಮಾಚಾರ್ಯನ ಸಾಯಿಸ್ತೀನಿ, ದ್ರೋಣಾಚಾರ್ಯನ ಸಾಯಿಸ್ತೀನಿ, ಅವನು ಇಲ್ಲ, ಯಾರನ್ನೂ ಸಾಯಿಸೋಕ್ಕಾಗೋದಿಲ್ಲ. ನೀನು ಸಾಯಿಸುವುದಕ್ಕೆ ನಿನಗೆ ಆಗದೆಯೇ ಇದ್ದ ಯಾಕಳ್ತ ಕೂತ್ಕೊಂಡಿದ್ಯ? ಅರ್ಜುನ ಕೇವಲ ಲೌಕಿಕವಾಗಿರತಕ್ಕಂತಹ ಸಾವಿನ ಬಗ್ಗೆ ಮಾತನಾಡ್ತಾ ಇದ್ದರೆ, ಶ್ರೀಕೃಷ್ಣ ನಿತ್ಯವಾಗಿರತಕ್ಕ, ಸನಾತನವಾಗಿರತಕ್ಕ, ಪ್ರಾಚೀನವಾಗಿರತಕ್ಕ, ಆದಿಯಾಗಿರತಕ್ಕ, ಆದ್ಯಂತವಾಗಿರತಕ್ಕ, ಆದ್ಯಂತರಹಿತವಾಗಿರತಕ್ಕ ಆತ್ಮದರ್ಶನವನ್ನು ಅರ್ಜುನನಿಗೆ ಮಾಡಿಸ್ತಾ ಇದ್ದಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಏನಂದ್ಕೊಂಡ್ಬಿಡ್ತೀಯ ನೀನು? ಸಾಯಿಸ್ತೀನಿ, ಸುಟ್ಟಾಕ್ಬಿಡ್ತೀನಿ, ಚಚ್ಚಾಕ್ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ನೀನು ಯಾವುದಕ್ಕಂತ ಇದೀಯಾ? ದೇಹಕ್ಕಂತ ಇದೆಯಯ್ಯ ನೀನು, ದೇಹಿ ಅಂತ ಇಲ್ಲ ನೀನು. ದೇಹಿ ಅಂದರೆ ದೇಹವನ್ನು ಹೊತ್ತಿರತಕ್ಕದ್ದು ಆ ಶಕ್ತಿ, ಆತ್ಮಶಕ್ತಿ. ಈ ದೇಹ ಯಾವತ್ತಿದ್ರೂ ಹೋಗುತ್ತೆ ಬಿಡು. ಯಾಕೆ ಹೋಗುತ್ತೆ? ಯಾವಾಗ ಹೋಗುತ್ತೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ವಿಹಾಯ ಅಂದರೆ ಎಸೆಯೋದು ಆ ಕಡೆಗೆ, ಜೀರ್ಣ ಅಂದರೆ ಹರಿದು ಹೋಗಿರತಕ್ಕಂಥದ್ದು ಅಂತ. ವಾಸಾಂಸಿ ಅಂದರೆ ಬಟ್ಟೆಗಳು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಯಾವ ರೀತಿಯಲ್ಲಿ ಹರಿದು ಹೋಗಿರತಕ್ಕ, ಮಾಸಿ ಹೋಗಿರತಕ್ಕ, ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಬಟ್ಟೆಗಳನ್ನು ಎಸೆದು, ಅಂಗಿ ಹರಿದವ್ರು ಹಾಕ್ಕೊಂಡಿರ್ತೀವಿ ಅಂದರೆ ಎಸೆದೀವಿ ಆ ಕಡೆಗೆ. ವಿಹಾಯ, ಯಾವ ರೀತಿಯಲ್ಲಿ ಹಳೆಯ ಬಟ್ಟೆಗಳನ್ನು, ಹರಿದ ಬಟ್ಟೆಗಳನ್ನು ಎಸೀತೀವೋ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಎಸ್ಬಿಟ್ಟು ಏನು ಮಾಡ್ತೀವಿ? ನವಾನಿ ಗೃಹ್ಣಾತಿ ನರೋಪರಾಣಿ. ಮನುಷ್ಯನಾಗಿರತಕ್ಕಂಥವನು ಉಪರಾಣಿ ಬೇರೆ ಬೇರೆ ಬಟ್ಟೆಗಳನ್ನು ನವಾನಿ ಗೃಹ್ಣಾತಿ, ಬೇರೆ ಬಟ್ಟೆ ತಗೊಳ್ತಾನೆ ಅವನು. ಹಳೆ ಅಂಗಿಯನ್ನು ಹರಿದಿದ್ದನ್ನು ಎಸೆದು ಹೊಸ ಅಂಗಿಯನ್ನು ಹಾಕ್ಕೊಳ್ತಾನೆ. ತಥಾ, ಅದೇ ರೀತಿಯಲ್ಲಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ದೇಹದ ಒಳಗೆ ಇರತಕ್ಕಂಥ ದೇಹಿ ಅನ್ನತಕ್ಕಂಥ ಆತ್ಮಶಕ್ತಿ ಶರೀರಾಣಿ ವಿಹಾಯ ಜೀರ್ಣಾನ್, ಈ ಜೀರ್ಣವಾಗಿರತಕ್ಕಂಥ, ಹಳೇದಾಗಿರತಕ್ಕಂಥ, ಹರಿದು ಹೋಗಿರತಕ್ಕಂತಹ ದೇಹ ಅನ್ನತಕ್ಕಂಥ ಬಟ್ಟೆಯನ್ನು ಕಿತ್ತಾಕಿ ಹೊಸದಾಗಿರತಕ್ಕಂಥ ಶರೀರವನ್ನು ತಗೊಳುತ್ತೆ. ಆದ್ದರಿಂದ ನೀನು ಗಮನ ಇಡಬೇಕಾಗಿರತಕ್ಕಂಥದ್ದು ದೇಹದ ಬಗ್ಗೆ ಅಲ್ಲ, ದೇಹಿಯ ಬಗ್ಗೆ. ಈ ದೇಹಿ ಅನ್ನತಕ್ಕಂಥ ಆತ್ಮ ಅನ್ನತಕ್ಕಂಥದ್ದು ಪರಮಾತ್ಮ ಇದ್ದಂತೆ, ಅದಕ್ಕೆ ಸಾವೇ ಇಲ್ಲ. ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇ ಶರೀರೇ. ಈ ಶರೀರ ಅನ್ನತಕ್ಕಂಥದ್ದು ಬಿದ್ದು ಹೋಗ್ತಾ ಇದ್ರೂ ಆತ್ಮ ಅನ್ನತಕ್ಕಂಥದ್ದಕ್ಕೆ ಏನೂ ಆಗೋದಿಲ್ಲ, ಅದು ಶಾಶ್ವತವಾಗಿರುತ್ತೆ. ಆದ್ದರಿಂದ ನೀನು ನಿನ್ನ ಕರ್ಮವನ್ನು ಮಾಡಬೇಕು. ಒಬ್ಬೊಬ್ಬರೂ ಒಪ್ಪಿಕೊಂಡಿರತಕ್ಕಂಥ ಒಂದೊಂದು ಕರ್ಮ ಇದೆ. ನೀನು ಭೈಕ್ಷಮಪಿ ಇಹಲೋಕೆ ಅಂದ್ಬಿಟ್ಟೆ, ಭಿಕ್ಷೆ ಎತ್ಕೊಂಡು ಊಟ ಮಾಡ್ತೀನಿ ಅಂತ.
ಭಿಕ್ಷೆ ಎತ್ತಕ್ಕೆ ನಿಂಗಾಗತ್ತೆಯೇ? ಭಿಕ್ಷೆ ಎತ್ತತಕ್ಕಂಥದ್ದು ಒಬ್ಬ ಸನ್ಯಾಸಿ. ಸನ್ಯಾಸಿಯಾಗಿರತಕ್ಕಂಥವನ್ನ ಜನರು ಎಲ್ಲರೂ ಏನೂ ಪ್ರಶಂಸೆ ಮಾಡಲ್ಲ. ಸೋಮಾರಿ ಅಂತ ಕರೀತಾರೆ, ಅಯೋಗ್ಯ ಅಂತ ಹೇಳ್ತಾರೆ, ಕೆಲಸಕ್ಕೆ ಮಾಡದೇ ಇರೋನು ಅಂತ ಹೇಳ್ತಾರೆ, ಏನೋ ನೆಟ್ಟು ಕಾವಿ ಬಟ್ಟೆ ಹಾಕೊಂಡು ಊಟ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಅದನ್ನೆಲ್ಲ ಜನರು ಹೇಳಿದರೆ ಸಹಿಸಿಕೊಳ್ಳೋ ಸಹನೆ ಇದೆಯೇನೆ ನಿನಗೆ? ನೀನು ಕ್ಷತ್ರಿಯನಾಗಿದ್ದೀಯೇ, ಕ್ಷತ್ರಿಯನಾಗಿರ್ತಕ್ಕಂಥ ಬಿಲ್ಲುಬಾಣಗಳನ್ನು ಹಿಡಿದಿದ್ದೀಯೇ, ನಿನ್ನ ಮನಸ್ಸಿನಲ್ಲಿ ಕ್ಷಾತ್ರ ಇದೆ. ಬ್ರಾಹ್ಮಣನಾಗಲಿಕ್ಕೋ ಅಥವಾ ಬ್ರಾಹ್ಮಣನಾಗಿ ಸನ್ಯಾಸಿಯಾಗಲಿಕ್ಕೋ ಬೇರೆಯದೇ ಆಗಿರತಕ್ಕಂಥ ಒಂದು ತರಬೇತಿ ಬೇಕು. ನನ್ನ ತಲೆಗೆ ಸಹನೆ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು, ಯಾರು ಏನೇ ಹೇಳಿದರೂ ನಿಗ್ರಹಿಸಿಕೊಳ್ಳತಕ್ಕಂಥ ಸಿದ್ಧಿ ಬೇಕು. ಅದನ್ನು ಬ್ರಾಹ್ಮಣ ಅಂದ್ಕೊಂಡಿರತಕ್ಕಂಥವನು ತರಬೇತಿ ತಗೊಳ್ತಾನೆ ಜೀವನದಲ್ಲಿ. ಹೀಗೆ ಮಾತಾಡಬೇಕು, ಹೀಗೆ ನಡೆದಾಡಬೇಕು, ಹೀಗೆ ಬದುಕಬೇಕು. ನೀನು ಕ್ಷತ್ರಿಯನ ವಿದ್ಯೆಗೆ ತರಬೇತಿ ತಗೊಂಡ್ಬಿಟ್ಟಿದೀಯ. ಕ್ಷತ್ರಿಯನಾಗಿ ನೀನು ಬ್ರಾಹ್ಮಣನ ಕೆಲಸ ಮಾಡ್ತೀನಿ ಅಂತ ಹೇಗೆ ಹೇಳ್ತೀಯ ನೀನು? ಆದ್ದರಿಂದ ಕ್ಷತ್ರಿಯನಾಗಿ ಕ್ಷಾತ್ರ ಕೆಲಸವನ್ನು ಮಾಡಬೇಕು. ಆದರೆ ಹಾಗೆ ನಾವು ಕೆಲಸಗಳನ್ನು ಮಾಡಿದಾಗ ಒಂದು ಸಿದ್ಧಾಂತ ನನ್ನ ಕಣ್ಣು ಮುಂದಿರಬೇಕು. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ತ್ವಕರ್ಮಣಿ. ಇಂಥ ಸಿದ್ಧಾಂತವನ್ನು ಇಟ್ಕೊಂಡು ನೀನು ಯುದ್ಧ ಮಾಡಬೇಕು. ಜನಕ ಮಹಾರಾಜ ಆ ಸಿಂಹಾಸನದಲ್ಲಿ ಕೂತಿದ್ರು, ಈ ಸಿದ್ಧಾಂತ ಇತ್ತವನಿಗೆ. ಆದ್ದರಿಂದಲೇ ಆತನನ್ನು ಮಹರ್ಷಿ ಅಂತ ಕರೆದರು. ಆತ ಯಾವ ಪಾಪವನ್ನು ಮಾಡ್ತಾ ಇದ್ರೂ ರಾಜ್ಯದ ದೃಷ್ಟಿಯಿಂದ ಅದು ಅವನಿಗೆ ಅಂಟುಕೊಳ್ತಾ ಇರಲಿಲ್ಲ. ಯಾಕೆ ಅಂದರೆ ಕರ್ಮಣ್ಯೇವ ಅಧಿಕಾರಸ್ಥೆ. ಅರ್ಜುನ, ನಿನಗಿರತಕ್ಕಂಥದ್ದು ನಿನ್ನ ಕರ್ಮವನ್ನು ಮಾಡತಕ್ಕಂಥ ಅಧಿಕಾರ ಅಷ್ಟೇನೆ. ಮಾ ಫಲೇಶು, ಅದರ ಫಲಗಳ ಬಗ್ಗೆ ನಿನ್ನ ಅಧಿಕಾರ ಇಲ್ಲ. ಪರೀಕ್ಷೆಯಲ್ಲಿ ಬರೆಯುವಷ್ಟು ಕಾಲ ನನ್ನ ಅಧಿಕಾರ. ಉತ್ತೀರ್ಣನಾಗತೀನೋ ಬಿಡ್ತೀನೋ ಅವನಿಗೆ ಸಂಬಂಧಪಟ್ಟಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟಿರ್ತೀವಿ, ಯೋಗ್ಯವಾಗಿರತಕ್ಕಂಥ ಪ್ರಯತ್ನ ಪಟ್ಟಿರ್ತೀವಿ, ಸಂಬಂಧಪಟ್ಟಿರತಕ್ಕಂಥವರ ಜೊತೆಗೆ ಅನುಗುಣವಾಗಿ ವರ್ತಿಸಿರ್ತೀವಿ, ಎಲ್ಲವೂ ಸರಿಯಾಗಿರುತ್ತೆ ನಮ್ಮದು. ಆದರೆ ಫಲ ಮಾತ್ರ ವಿರುದ್ಧ ಆಗಿಬಿಡುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಸಿದ್ಧಾಂತವನ್ನು ನೀನು ಅಳವಡಿಸಿಕೊಂಡರೆ, ಅಯ್ಯೋ ನಾನು ಹೀಗೆ ಮಾಡಿದೆ, ಹಾಗೆ ಆಗಬೇಕು, ಹಾಗಾಗಲಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಇರೋದಿಲ್ಲ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು. ಫಲಹೇತು ಅಂದರೆ ಆ ಕರ್ಮಕ್ಕೆ ಕಾರಣ ನಾನು ಅಂತಲೂ ಹೇಳ್ಕೊಳ್ಳೋ ಹಾಗಿಲ್ಲ ನೀನು. ಯಾಕೆಂದರೆ ಎಷ್ಟೋ ಸಲ ನೀನು ಮಾಡಿರ್ತಕ್ಕಂಥ ಕರ್ಮದಿಂದ ಅಪಕರ್ಮ ಆಗಿಬಿಟ್ಟು ಆ ಫಲ ಸಿಕ್ಬಿಟ್ಟು ಗೋಡಾಡ್ತಾ ಕೂತ್ಕೊಳ್ತೀಯ. ಆದ್ದರಿಂದ ನೀನು ನನಗೆ ಕೊಟ್ಟಿರತಕ್ಕ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಶ್ರದ್ಧೆಯಿಂದ, ಫಲಾಫಲಗಳು ದೈವಕ್ಕೆ ಬಿಟ್ಟಿತ್ತು ಅನ್ನುವ ಮನಸ್ಥಿತಿಯನ್ನು ಹೊಂದಿರೋ ನೀನು ಎಲ್ಲಿ ಕೊಲ್ತಾ ಇದೀಯ? ಎಲ್ಲರೂ ನೀನು ಕೊಲ್ತಾನೇ ಇಲ್ಲ. ನೀನು ನಿನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀಯ. ಆದ್ದರಿಂದ ನನಗೆ ಪಾಪ ಬರುತ್ತೆ ಯಾಕೆ ಅನ್ಕೊಳ್ತಾ ಇದೀಯ ನೀನು? ಬ್ರಾಹ್ಮಣನಾಗಿ ಈ ಕೆಲಸವನ್ನು ಮಾಡಿದ್ರೆ ಪಾಪ ಬರುತ್ತೆ, ಅದವನ ಕರ್ತವ್ಯ ಅಲ್ಲ. ನೀವು ಕ್ಷತ್ರಿಯನಾಗಿರೋದ್ರಿಂದ ಆ ಕರ್ತವ್ಯವೇ ನಿಂದು. ಆದ್ದರಿಂದ ಈ ಸಿದ್ಧಾಂತವನ್ನು ರೂಪಿಸಿಕೊ ನಿನ್ನ ಜೀವನದಲ್ಲಿ. ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ರು, ಇದು ಎಲ್ಲರಿಗೂ ಅನ್ವಯವಾಗತಕ್ಕಂಥ ಉಪದೇಶ. ನಾವು ಮಾಡತಕ್ಕಂಥ ದೈನಂದಿನ ಕಾರ್ಯಗಳಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಫಲ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ. ಹೀಗಾಗಿ ಕರ್ಮ ರಹಸ್ಯವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಕರ್ಮ ಮಾಡ್ತೀವಿ, ಕರ್ಮ ಮಾಡಿ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡ್ತೀವಿ. ಆದರೆ ಶ್ರೀಕೃಷ್ಣ ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾನೆ. ಕರ್ಮಯೋಗವನ್ನಾಗಿ ಪರಿವರ್ತನೆ ಮಾಡಿ ಕರ್ಮ ಮಾಡತಕ್ಕದ್ದರ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಹೀಗೆ ಮಾಡಯ್ಯ ನೀನು. ಹೇಗೆ ಮಾಡಬೇಕು ನಿನಗೆ ಕರ್ಮವನ್ನು? ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋರ್ ಸಮೋಭೂತ್ವ ಸಮತ್ವಂ ಯೋಗಮುಚ್ಯತೆ. ಯೋಗ ಅಂದರೆ ಏನು ಅಂತ ಇಲ್ಲಿ ತನಕ ಯಾರ್ಯಾರೇನೇ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ ಕಣಯ್ಯ. ನಾನು ನಿನಗೆ ಹೇಳ್ತಾ ಇದ್ದೇನೆ, ಯೋಗ ಅನ್ನತಕ್ಕಂಥ ಪದಕ್ಕೆ ಹೊಸದಾಗಿರತಕ್ಕ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ನೀನು ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ನಿಂತು ಕರ್ಮವನ್ನು ಮಾಡು. ಸಂಗಂ ತ್ಯಕ್ತ್ವಾ ಧನಂಜಯ, ನೀನು ಮಾಡ್ತಾ ಇರತಕ್ಕಂಥ ಕರ್ಮದ ಜೊತೆಗೆ ನಿನ್ನ ಅಂಟನ್ನು ನಂಟನ್ನು ಇಟ್ಟುಕೊಳ್ಳಲಿಕ್ಕೆ ಹೋಗಬೇಡ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಹಾಗೆ ನೀನು ಯೋಗಸ್ಥನಾಗಿ ಮಾಡಿದರೆ ಸಿದ್ಧ್ಯ ಸಿದ್ಧೋರ್ ಸಮೋಭೂತ್ವ. ಒಳ್ಳೇದಾಯ್ತಾ? ಒಳ್ಳೇದು.
ಕೆಟ್ಟದ್ದಾಯ್ತಾ? ಒಳ್ಳೆಯದು, ನಂಗೆ ಗೊತ್ತಿಲ್ಲ ಯಾಕೆ ಇವತ್ತು ಕೆಟ್ಟದ್ದಾಯಿತು ಅಂತ. ಇವತ್ತು ಆಗ್ತಾ ಇರತಕ್ಕಂಥ ಸೋಲು ನಾಳಿನ ಜಯಕ್ಕೆ ಮೊದಲನೆಯ ಸೋಪಾನ ಆಗಬಹುದು. ಆದ್ದರಿಂದ ನೀನು ಯೋಗಿಯಾಗಬೇಕಯ್ಯ. ಯೋಗಿಯಾಗೋದು ಅಂದ್ರೆ ಏನು? ಸಮತ್ವಂ ಯೋಗ ಮುಚ್ಯತೆ. ಸಮಾನವಾಗಿರತಕ್ಕಂಥ ಮನಸ್ಥಿತಿಯನ್ನು ನೀನು ತಗೊಳ್ಬೇಕು. ಸೋಲು ಬಂದರೂ ಇರಲಿ ಬಿಡು, ಸೋಲು ಇವತ್ತು ದಿವಸ, ನಾಳೆ ಜಯ ಸಿಗಬಹುದು. ಜಯ ಬಂದರೂ ಯಾಕೆ ಜಯ ಬರ್ತಿದೆಯೋ ಗೊತ್ತಿಲ್ಲ, ನಾಳೆ ಸೋಲ್ಬಹುದು. ಸಮವಾಗಿರಬೇಕು ಮನಸ್ಸು. ಸಮತ್ವಂ ಯೋಗ ಮುಚ್ಯತೆ. ಅಲ್ಲಿಯ ತನಕ ಪತಂಜಲಿ ಮಹರ್ಷಿಗಳೆಲ್ಲ ಯೋಗ ಅಂದರೆ ಏನು ಅಂತ ಹೇಳಿಬಿಟ್ಟಿದ್ರು ಈಗಾಗಲೇ. ಅಥವಾ ಸಾಮಾನ್ಯವಾಗಿ ರೂಢಮೂಲವಾಗಿ ಯೋಗ ಅಂದರೆ ಏನು ಅಂತಾಗಲೇ ತೀರ್ಮಾನ ಆಗಿಬಿಟ್ಟಿತ್ತು. ಕೃಷ್ಣ ಈಗ ಹೊಸದಾಗಿ ಯೋಗ ಅಂದರೆ ಏನು ಅಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಸಮತ್ವಂ ಯೋಗ ಮುಚ್ಯತೆ. ಯೋಗ ಅಂದರೆ ಏನಪ್ಪ ಅಂದರೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ತಕ್ಕದ್ದು. ಈ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ತಕ್ಕಂಥದ್ದು ಅನ್ನತಕ್ಕಂಥದ್ದು ಮುಂದೆ ಸಮಾಜಶಾಸ್ತ್ರದಲ್ಲಿ ಸಮಾನತೆ ಅನ್ನತಕ್ಕಂಥ ಒಂದು ದೊಡ್ಡ ಕ್ರಾಂತಿಕಾರಕವಾಗಿರತಕ್ಕಂಥ ಯೋಚನೆ ಆರಂಭವಾಗಲಿಕ್ಕೆ ಮೂಲ ಕಾರಣವಾಗಿರುತ್ತೆ. ಯೋಗಿಯಾಗಿದ್ದಾನೋ ಸಮಾನವಾಗಿದ್ದಾನೆ, ಸಮತ್ವವನ್ನು ಹೊಂದಿದ್ದಾನೆ. ಮತ್ತೊಂದು ಸಲ ಕೃಷ್ಣ ಹೇಳ್ದ, ಯೋಗ ಕರ್ಮಸು ಕೌಶಲಂ. ಯೋಗ ಅಂದರೆ ಇನ್ನೂ ಒಂದು ನಿರೂಪಣೆ ಮಾಡ್ತಾ ಇದ್ದೀನಿ ನಾನು. ಬರೀ ಸಮತ್ವವಾಗಿರೋದಷ್ಟೇ ಅಲ್ಲ, ಕರ್ಮಸು ಕೌಶಲಂ. ನೀನು ಮಾಡ್ತಾ ಇರತಕ್ಕಂಥ ಕರ್ತವ್ಯದಲ್ಲಿ, ನೀನು ಒಪ್ಪಿಕೊಂಡಿರತಕ್ಕಂಥ ಕೆಲಸದಲ್ಲಿ ಕೌಶಲ, ಮಹಾ ಕೌಶಲ್ಯದಿಂದ ನೀನಿರಬೇಕು. ಕೌಶಲ್ಯಪೂರ್ಣವಾಗಿ ನೀನು ಕೆಲಸವನ್ನು ಮಾಡಬೇಕು. ಕೌಶಲ್ಯಪೂರ್ಣವಾಗಿ ಕೆಲಸವನ್ನು ಮಾಡಬೇಕು ಅಂದರೆ ಅರ್ಥ ಏನು? ನೀನು ಮಾಡತಕ್ಕಂತಹ ಕೆಲಸದಲ್ಲಿ ಪರಮಶ್ರದ್ಧೆ ಇರಬೇಕು. 100ಕ್ಕೆ 100ರಷ್ಟು ಅದನ್ನು ಆಗ ಮಾಡಬೇಕು. ಮತ್ತು ಯಾರೋ ಬಂದು ನೀನು ಮಾಡಿರೋ ಕೆಲಸದ ಸ್ವಲ್ಪ ಹಾಗೆ ಮಾಡಬಹುದಾಯಿತು ಅಂತ ಹೇಳೋ ಹಾಗಿರ್ಬಾರ್ದು. ಕಸವನ್ನು ಗುಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ಅಚ್ಚುಕಟ್ಟಾಗಿ ಕಸವನ್ನು ಗುಡಿಸಿರಬೇಕು ಅಂತ ಹೇಳಿದರೆ, ಮತ್ತೆ ಯಾರೋ ಬಂದರು ಇನ್ನೊಂದು ಸ್ವಲ್ಪ ಕಸ ತೆಗೀರಿ ಅಂತ ಹೇಳಿರಬಾರ್ದು. ನಾನು ಮಾಡತಕ್ಕಂಥ ಯಾವುದೇ ಕೆಲಸವನ್ನು ಯೋಗಿಯಾಗಿ ಮಾಡಬೇಕು ಅಂದರೆ ನಾನು ಮಾಡತಕ್ಕಂಥ ಕೆಲಸ 100ಕ್ಕೆ 100ರಷ್ಟು ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು, ಪ್ರೀತಿಯಿಂದ ಮಾಡಿರಬೇಕು, ಅನ್ಯರ ಪ್ರಶಂಸೆಗೆ ಗುರಿಯಾಗಬೇಕು. ಅಂದರೆ ಅರ್ಥ ಏನು? ಯೋಗಿಯಾಗಿರತಕ್ಕಂಥವನು ತನ್ನ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳಬೇಕು, ಸಮತ್ವವನ್ನು ಉಳಿಸಿಕೊಳ್ಳಬೇಕು, ಹಾಗೂ ತಾನು ಮಾಡತಕ್ಕಂಥ ಕೆಲಸ ಪರಮಶ್ರೇಷ್ಠವಾದ ಕೆಲಸ ಅಂತ ತಿಳ್ಕೊಂಡಿರಬೇಕು. ಶ್ರೇಷ್ಠವಾಗಿಯೇ ಆ ಕರ್ತವ್ಯವನ್ನು ಮಾಡಬೇಕು. ಆದ್ದರಿಂದ ಅರ್ಜುನ, ನೀನು ಆ ರೀತಿ ಕರ್ತವ್ಯವನ್ನು ಮಾಡು. ಸಾಂಖ್ಯಯೋಗದ ತುಂಬ ಕರ್ಮ ಪ್ರಶಂಸೆಯನ್ನು ಮಾಡಿ, ಕರ್ಮ ಪ್ರಶಂಸೆ ಅಂದರೆ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಿದರೆ ಅದು ಕರ್ಮಯೋಗ ಆಗತ್ತೆ ಅನ್ನತಕ್ಕಂಥದ್ದರ ಕಡೆಗೆ ಬೊಟ್ಟನ್ನು ತೋರಿಸ್ತಾ ಶ್ರೀಕೃಷ್ಣ 3ನೆಯ ಯೋಗವಾಗಿರತಕ್ಕಂಥ ಕರ್ಮಯೋಗಕ್ಕೆ ಪ್ರವೇಶ ಮಾಡ್ತಾನೆ. ಆತ್ಮೀಯರೇ, ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಅಂದರೆ, ಈಗಾಗಲೇ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ ಪೀಠಿಕೆಯಲ್ಲಿ, 700 ಮಂತ್ರಗಳಿವೆ. ಆ 700 ಮಂತ್ರಗಳಲ್ಲಿ ನಾವು ಎಲ್ಲವನ್ನೂ ಕುರಿತು ಚರ್ಚೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ 2 ಗಂಟೆಗಳೊಳಗೆ. ಅತ್ಯಂತ ಸಂಗ್ರಹವಾಗಿ ಯಾವುದು ಪ್ರಧಾನವಾಗಿರಬಹುದಾದ ಮಂತ್ರವೋ ಅವುಗಳನ್ನು ಮಾತ್ರ ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೆ. 3ನೇದಾಗಿರತಕ್ಕಂಥ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಕ್ಕಂಥ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ತತ್ವ. ಆ ತತ್ವ ಆತ 5000 ವರ್ಷಗಳ ಹಿಂದೆ ದಾಖಲು ಮಾಡಿದ. ಆ ತತ್ವವನ್ನು ನಾವು ಮರೆತು ಬಿಟ್ಟೆವು. ಕೃಷ್ಣ ಹೇಳಿದ ಮಾತನ್ನು ಮರೆತದ್ದರಿಂದ ಈ ಹೊತ್ತಿನ ದಿವಸ ನಾವು ಬಹುದೊಡ್ಡ ಅಪಾಯವನ್ನು ಎದುರಿಸ್ತಾ ಇದ್ದೇವೆ. ಕೃಷ್ಣ ಹೇಳಿದ ಅರ್ಜುನನಿಗೆ ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳೋಣ, ಅರ್ಜುನನ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ಆತ. ಗೀತಾಶಾಸ್ತ್ರ ಅನ್ನತಕ್ಕಂಥದ್ದು ಕೇವಲ ಅರ್ಜುನನಿಗೆ ಹೇಳಿದ ಮಾತಲ್ಲ, ಅದು ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ಮಧುಸೂದನ ಸರಸ್ವತಿಗಳು ಪ್ರಾರ್ಥನಾ ಶ್ಲೋಕಗಳಲ್ಲಿ ಚಿಂತನೆ ಮಾಡುತ್ತಾ ಪಾರ್ಥಾಯ ಪ್ರತಿಬೋಧಿತ, ಪಾರ್ಥನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನಯ್ಯ ಅಂದರೆ, ಪೃಥಾ ಪುತ್ರರಾದ ಪಾರ್ಥರು ನಾವೆಲ್ಲ. ಪೃಥೆ ಅಂದರೆ ಭೂಮಿ, ಭೂಮಿಯ ಮಕ್ಕಳು ನಾವೆಲ್ಲ. ಅಂದಿಗೆ ಪಾರ್ಥ ಶ್ರೀಕೃಷ್ಣನ ಮುಂದೆ ದ್ವಾಪರ ಯುಗದಲ್ಲಿ, ಇಂದು ಭಗವದ್ಗೀತೆಯ ಮುಂದೆ ನಾವು ಪಾರ್ಥರಾಗಿದ್ದೇವೆ. ಹೀಗಾಗಿ ಪ್ರತಿಬೋಧಿತ ಮತ್ತೆ ಹೇಳ್ತಾ ಇದೆ ಭಗವದ್ಗೀತೆ ನಮಗೆ. ನಾರಾಯಣೇನ ಸ್ವಯಂ, ಸ್ವಯಂ ಶ್ರೀಕೃಷ್ಣನ ಹೇಳ್ತಾ ಇದ್ದಾನೆ. 3ನೆಯ ಅಧ್ಯಾಯದಲ್ಲಿ ಬರತಕ್ಕ ಈ ವಾಕ್ಯ 5000 ವರ್ಷಗಳ ಹಿಂದೆ ಅಷ್ಟು ತೀವ್ರವಾಗಿರಲೇ ಇಲ್ಲ. ಅದರ ಹಿನ್ನೆಲೆ ಬೇರೆ ಇತ್ತು. ನೀನು ನಿನ್ನ ಧರ್ಮವನ್ನು ಬಿಡಬೇಡ ಅಂತ ಹೇಳಿದರೆ, ಯುದ್ಧ ಧರ್ಮವನ್ನು ಬಿಡಬೇಡ, ಕ್ಷಾತ್ರ ಧರ್ಮವನ್ನು ಬಿಡಬೇಡ ಅಂತ.
ಆದರೆ ಈಗ ನೋಡಿ ಅದು ಎಷ್ಟು ಬದಲಾವಣೆಯಾಗಿ ಪರಮಸತ್ಯವಾಗಿ ಬಿಟ್ಟಿದೆ ಅಂದರೆ ಕೃಷ್ಣ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ನಿನ್ನ ಧರ್ಮದಲ್ಲಿ ನೀನು ಸಾಯ್ಬೇಕಣಯ್ಯ. ನಾನೇನಾದರೂ ಧರ್ಮಾಂತರ ಮಾಡ್ತಾ ಇದ್ದೇನೆ ಅಂತಂದರೆ, ನಾನು ನನ್ನ ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮಕ್ಕೆ ಹೋಗ್ತಾ ಇದ್ದೇನೆ ಅಂದರೆ ಅದು ಭಯವನ್ನು ಉಂಟು ಮಾಡುತ್ತದೆ. ಇದನ್ನೇ 18ನೇ ಅಧ್ಯಾಯದಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ತಾನೆ ಭಗವದ್ಗೀತೆಯ ಮುಕ್ತಾಯಕ್ಕೆ. ಸ್ವಧರ್ಮೇ ನಿಧನಂ ಶ್ರೇಯ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು, ಶ್ರೇಯೋಭೂಷವಾಗಿರತಕ್ಕಂಥದ್ದು ಏನಯ್ಯ ಅಂದರೆ ಆತನ ಧರ್ಮದಲ್ಲಿ ಅವನು ಸಾಯಬೇಕು. ಅಂದರೆ ಅರ್ಥ ಏನು? ಸಾಯಬೇಕು ಅನ್ನೋದಲ್ಲ ಮುಖ್ಯ, ಸಾಯುವ ತನಕ ಅವನು ತನ್ನ ಧರ್ಮವನ್ನು ಬದಲಾವಣೆ ಮಾಡಬಾರದು. ಈ ಸಂದೇಶವನ್ನು ಶ್ರೀಕೃಷ್ಣ 5000 ವರ್ಷಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಕೊಟ್ಟದ್ದನ್ನು ನಾವು ಕಡೆಗಣಿಸಿ ಮತಾಂತರಕ್ಕೆ ಒಳಗಾಗಿಬಿಡ್ತೀವಿ, ಧರ್ಮಾಂತರಕ್ಕೆ ಒಳಗಾಗಿಬಿಡ್ತೀವಿ. ಸ್ವಾಮಿ ವಿವೇಕಾನಂದರು ಮಾತನಾಡ್ತಾ ಹೇಳ್ತಾರೆ, ಒಬ್ಬ ವ್ಯಕ್ತಿ ಒಂದು ಮತದಿಂದ ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ ಬದಲಾವಣೆಯಾಗಿದ್ದಾನೆ ಅಂದರೆ ಅದು ಮತಾಂತರ ಅಲ್ಲ, ಅದು ಧರ್ಮಾಂತರ. 100ಕ್ಕೆ 100ರಷ್ಟು ವೈದಿಕರಿದ್ದಂತಹ ಭಾರತದಲ್ಲಿ ಈ ದಿವಸ ಆ ಶ್ರೀಕೃಷ್ಣನ ಮಾತನ್ನು ನಾವು ಮರ್ಯಾದೆ ಮಾಡದ್ದರಿಂದ ಧರ್ಮಾಂತರ ಜಾಸ್ತಿಯಾಗಿಬಿಟ್ಟು 20% ಮಂದಿ, ಅಂದರೆ 100 ಕೋಟಿಗೂ ಮೀರಿ ಇರತಕ್ಕಂಥ ಭಾರತೀಯ ಜನಸಂಖ್ಯೆಯಲ್ಲಿ 20 ಕೋಟಿಗೂ ಹೆಚ್ಚು ಮಂದಿ ಹಿಂದೂಯೇತರರಿದ್ದಾರೆ. ಒಂದು ಕಾಲದಲ್ಲಿ ಯಾರೂ ಇರಲೇ ಇಲ್ಲ ನಮ್ಮಲ್ಲಿ, ಎಲ್ಲ ಹಿಂದೂಗಳ ಎಲ್ಲ ವೈದಿಕರೇ ಇದ್ದರು. ಅಂದರೆ ವೇದಗಳನ್ನು ಮರ್ಯಾದೆ ಮಾಡ್ತಕ್ಕವರು. ವೈದಿಕರು ಅಂದರೆ ಕೇವಲ ಬ್ರಾಹ್ಮಣರು ಅಂತ ಏನೂ ಅರ್ಥ ಅಲ್ಲ. ಬ್ರಾಹ್ಮಣರು ಆಗ್ಬೋದು, ಕ್ಷತ್ರಿಯರು ಆಗ್ಬೋದು, ವೈಶ್ಯರು ಆಗ್ಬೋದು, ಶೂದ್ರರು ಆಗ್ಬೋದು, ಎಲ್ಲರೂ ಯಾರು ವೇದಗಳಿಗೆ ಮಾನ್ಯತೆ ಕೊಡ್ತಾ ಇದ್ರು ಅವರೆಲ್ಲ ವೈದಿಕರೇ. ಅಂದರೆ 100ಕ್ಕೆ 100 ವೈದಿಕರಿದ್ದಂಥ ನಾಡಿನಲ್ಲಿ ಈ ದಿವಸ 20 ಕೋಟಿ ಜನ ಅವೈದಿಕರಿದ್ದಾರೆ. ಅಂದರೆ ವೇದವನ್ನು ವಿರೋಧಿಸುವವರಿದ್ದಾರೆ. ಯಾಕೆ ಕಾರಣ ಅಂದರೆ ಕೃಷ್ಣ ಹೇಳಿದಂತಹ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನತಕ್ಕಂಥ ವಾಕ್ಯವನ್ನು ನಾವು ಗಮನಿಸದೇ ಹೋಗಿದ್ದರಿಂದ ನಮ್ಮಲ್ಲಿ ಮತಾಂತರಗಳು, ಧರ್ಮಾಂತರಗಳು ಜಾಸ್ತಿಯಾಗಿಬಿಟ್ಟು ಮುಂದೆ ಇನ್ನೊಂದು 100 ವರ್ಷಗಳಿಗೆ ಬಹುಶಃ ವೈದಿಕರ ಸಂಖ್ಯೆ 50 ಆಗಿಬಿಡುತ್ತೋ, 100ರಲ್ಲಿ 40 ಆಗಿಬಿಡುತ್ತೋ ಗೊತ್ತಿತ್ತು. ಈ ಎಚ್ಚರಿಕೆಯ ಘಂಟೆಯನ್ನು ಈಗಲಾದರೂ ನಾವು ಭಗವದ್ಗೀತೆಯ ಆದೇಶ ಅಂತ ತಿಳಿದುಕೊಳ್ಳದೆ ಹೋದರೆ ಭಾರತ ಧಾರ್ಮಿಕ ದೃಷ್ಟಿಯಿಂದ ಪತಿತವಾಗಿ ಬಿಡುತ್ತೆ. ಶ್ರೀಕೃಷ್ಣ 3ನೇ ಅಧ್ಯಾಯದ ಈ ಮಹಾಮಂತ್ರವನ್ನು ಪಠಿಸ್ತಲೇ 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾನೆ. 4ನೇ ಅಧ್ಯಾಯದ ಪರಮಸತ್ಯವೊಂದನ್ನು ಪ್ರಾರಂಭದಲ್ಲಿಯೇ ದಾಖಲು ಮಾಡ್ತಾನೆ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೋಡಯ್ಯ, ಈ ಯೋಗ ಅನ್ನತಕ್ಕಂಥದ್ದು ನಾನು ಕೋಟ್ಯಂತರ ವರ್ಷಗಳ ಹಿಂದೆ ಸೂರ್ಯನಿಗೆ ಹೇಳಿಕೊಟ್ಟೆ. ಆ ಸೂರ್ಯಾದನ ಮನು ಇತ್ಯಾದಿ ಋಷಿಗಳಿಗೆ ಹೇಳಿಕೊಟ್ಟರು. ಆ ಋಷಿಗಳು ಅಲ್ಲಿಂದ ಕ್ಷತ್ರಿಯ ಬಹಳಷ್ಟು ಜನಕ್ಕೆ ಹೇಳಿಕೊಟ್ಟರು. ಆದರೆ ಕಾಲ ಆಗ್ತಾ 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 ಯೋಗವನ್ನು, ನಿಜವಾದ ಯೋಗವನ್ನು, ಘನವಾದ ಯೋಗವನ್ನು, ಸಶಕ್ತವಾದ ಯೋಗವನ್ನು, ಶ್ರದ್ಧಾಪೂರ್ಣವಾದ ಯೋಗವನ್ನು ಕಲಿತವರ ಸಂಖ್ಯೆ ಕಡಿಮೆಯಾಗಿ ಹೋಯಿತು. ಕೊನೆಗೆ ಯೋಗ ಅನ್ನತಕ್ಕಂಥದ್ದು ಖಿಲವಾಗಿ ಹೋಯಿತು. ಯೋಗ ಅನ್ನತಕ್ಕಂಥದ್ದು ಬರ್ತಾ ಬರ್ತಾ ಕಿಷ್ಕಿಂಧೆಯಾಗಿ ಬಿಡಿತು, ಕಡಿಮೆಯಾಗಿ ಬಿಡಿತು. ಯೋಗಿಗಳ ಸಂಖ್ಯೆಯೇ ಕಡಿಮೆ ಆಗೋಯಿತು. ಆದ್ದರಿಂದ ಈ ದಿವಸ ನಾನು ನಿನಗೆ ಯೋಗವನ್ನು ಹೊಸದಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅರ್ಜುನನಿಗೆ ಇದನ್ನು ಅರಗಿಸಿಕೊಳ್ಳೋಕೆ ಆಗೋದಿಲ್ಲ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತ ದ್ವಿಜಾನೀಯಾಂ ತ್ವಮಾದವು ಪ್ರೋಕ್ತವಾನಿತಿ. ಅರ್ಜುನ ಹೇಳಿದ, ಏನು ಹೇಳ್ತಾ ಇದೀಯ ನೀನು? ನನಗೆ ಹೇಳ್ಕೊಡ್ತೀನಿ ಅಂತೀಯ ಯೋಗವನ್ನು? ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಅಲ್ಲಯ್ಯ, ನನಗೆ ಪಾಠ ಮಾಡ್ತೀನಿ ಯೋಗ ಅಂತ ಹೇಳಿಬಿಟ್ಟು ಎಷ್ಟೋ ಕೋಟಿ 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 ವರ್ಷಗಳ ಹಿಂದೆ ಇದ್ದಂಥ ಆ ಸೂರ್ಯನಿಗೆ ಪಾಠ ಮಾಡಿದೆ ಅಂತ ಹೇಳ್ತಾ ಇದೀಯ ನೀನು. ಅಂದರೆ ಕೋಟಿ ವರ್ಷಗಳ ಹಿಂದೂ ನೀನಿದ್ದೆ ಅಂತ ಹೇಳ್ತಿದೀಯಾ, ಈಗಲೂ ನೀನಿದೆ ಅಂತ ಹೇಳ್ತಾ ಇದ್ದೀಯ. ಏನು ಅರ್ಥನೇ ಆಗ್ತಿಲ್ಲ. ಕಥಮೇತ ದ್ವಿಜಾನೀಯಾಂ ತ್ವಮಾದವು ಪ್ರೋಕ್ತವಾನಿತಿ. ಇವತ್ತು ನನ್ನ ಜೊತೆಗೆ 35 ವರ್ಷದ ಹುಡುಗ ಆಗಿರೋ ನೀನು ಕೋಟಿ ಕೋಟಿ ವರ್ಷಗಳ ಹಿಂದಿನ
ಸೂರ್ಯನಿಗೆ ಪಾಠ ಮಾಡಿದೆ ಅಂತ ಹೇಳ್ತಿದೆಯಲ್ಲ, ಇದು ಹೇಗೆ ಸಾಧ್ಯ ಆಗುತ್ತೆ? ತ್ವಾದೌ ಪ್ರೋಕ್ತವಾನಿತಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ನಿನಗೆ? ಅವನಿಗೆ 4ನೇ ಅಧ್ಯಾಯ ಜ್ಞಾನಯೋಗ ಅನ್ನತಕ್ಕದ್ದು. ಆ ಜ್ಞಾನಯೋಗದ ಉದ್ಘಾಟನೆಯೇ ಅರ್ಜುನ ಕೇಳತಕ್ಕ ಪ್ರಶ್ನೆ. ಈ ಹೊತ್ತು ಇಲ್ಲಿ ಇರತಕ್ಕ ನೀನು ಕೋಟಿ ವರ್ಷಗಳ ಹಿಂದೆ ಇದ್ದೆ ಅಂತ ಹೇಗೆ ಹೇಳ್ತಾ ಇದ್ದೀಯ ಅನ್ನುವುದು ಪ್ರಶ್ನೆ. ಕೃಷ್ಣನಿಗೆ ಇದು ಅಜ್ಞಾನ. ಈ ಅಜ್ಞಾನವನ್ನು ನಿರ್ಮೂಲ ಮಾಡಲಿಕ್ಕಾಗಿಯೇ ಕೃಷ್ಣನ ಉಪದೇಶ ಪ್ರಾರಂಭ ಆಗುತ್ತೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನ್ಯಹಂ ವೇತ್ಥ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಮಹಾಮೂಲ್ಯಯುತವಾಗಿರತಕ್ಕಂಥ ಮಂತ್ರ ಇದು. ಇಡೀ ಭಾರತದ ತಾತ್ವಿಕ ಚಿಂತನೆಗೆ ಹಿಡಿದ ಕನ್ನಡಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ. ಅರ್ಜುನ, ನನಗೆ ಅನೇಕ ಜನ್ಮಗಳಾಗಿಬಿಟ್ಟಿದೆ ಕಣಯ್ಯ. ಬರೀ ನನಗ ತವಚ ಅರ್ಜುನ, ನಿನಗೂ ಬಹಳ ಜನ್ಮಗಳಾಗಿಬಿಟ್ಟಿದೆ. ತಾನ್ಯಹಂ ವೇತ್ಥ ಸರ್ವಾಣಿ, ನನಗದೆಲ್ಲ ಗೊತ್ತಿದೆ. ನತ್ವಂ ವೇತ್ಥ ಪರಂತಪ, ನಿಂಗೆ ಗೊತ್ತಿಲ್ಲ ಅಷ್ಟೇ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಸಹಸ್ರಾರು ಜನ್ಮಗಳನ್ನು ಎತ್ತಿಬಿಟ್ಟಿದ್ದೇನೆ, ನೀನು ಸಾವಿರಾರು ಜನ್ಮಗಳನ್ನು ಎತ್ತಿಬಿಟ್ಟಿದ್ದೀಯ. ಹಾಗೆ ಎತ್ತಿರತಕ್ಕಂಥದ್ದೆಲ್ಲ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಎಷ್ಟೋ ಸಾವಿರ ಜನ್ಮಗಳ ಹಿಂದೆ ನಾನು ಸೂರ್ಯನಿಗೆ ಪಾಠ ಮಾಡಿದೆ, ಇವತ್ತು ನಿನಗೆ ಹೇಳ್ತಾ ಇದ್ದೆ, ನನಗದು ಗೊತ್ತಿದೆ. ಹೀಗೆ ಕೃಷ್ಣ ಹೇಳುವುದರ ಮೂಲಕ ಭಾರತದ ವೇದಾಂತದ ರಹಸ್ಯವೊಂದನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ವೈದಿಕರು ವಿಶೇಷವಾಗಿ ನಂಬಿರತಕ್ಕಂಥದ್ದು, ಬೇರೆ ಕೆಲವು ಧರ್ಮಗಳು ನಂಬಲ್ಲ. ಆದರೆ ನಾವೇನು ನಂಬಿದ್ದೇವೆ ಅಂದರೆ, ನಾವು ಸಾಯಲ್ಲ ಕಣ್ರಿ. ಸಾವು ಅನ್ನತಕ್ಕಂಥದ್ದು ಕೇವಲ ದೇಹಕ್ಕಪ್ಪ. ನನ್ನ ಆತ್ಮಕ್ಕೆ ಸಾವೇ ಇಲ್ಲ. ಅಂದರೆ ನಾವು ಹುಟ್ಟುತ್ತಾ ಇರತಕ್ಕಂಥ ಒಂದು ಮಗುವನ್ನು ನೋಡಿದ್ದೇವೆ, ಸಾಯ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೇವೆ. ಆ ಮಗು ಅದು ಹೇಗ್ರಿ ಬಂತು, ಅದು ಹೇಗ್ರಿ ಹುಟ್ಟಿತು? ಇವನು ಸತ್ರ ಮುಗ್ದೇ ಹೋಯ್ತೇನ್ರಿ? ಈಗ ಯಾವುದೋ ಒಂದನ್ನು ಉದಾಹರಣೆ ತಗೊಳ್ಳೋಣ. ಈ ಉಂಗುರ, ಚಿನ್ನ. ಈ ಚಿನ್ನ ಅನ್ನತಕ್ಕಂಥ ಉಂಗುರ, ಇದರ ಆಯುಷ್ಯ ಎಷ್ಟ್ರಿ? ನಾನು ಸುಮ್ಮನೆ 3 ವರ್ಷದ ಹಿಂದೆ ನನ್ನ ಬೆರಳಿಗೆ ಬಂತು, ಈ 3 ವರ್ಷದ ಆಯುಷ್ಯವೇ ಇದು? ಉಂಗುರವಾಗಿ ಬಂದದ್ದು 3 ವರ್ಷದ ಹಿಂದೆ. ಆದರೆ ಈ ಉಂಗುರದ ಚಿನ್ನ ಅನ್ನತಕ್ಕಂಥದ್ದು ಮೊದಲೆಲ್ಲರಿ ಇತ್ತು, ಅದಿರಾಗಿ ಇದ್ದಿತು ಭೂಮಿಯ ಒಳಗೆ. ನನಗೆ ಬಂದಿದ್ದು ಉಂಗುರ ಕಾಣ್ತು ಅಷ್ಟೇನೆ, ಅದಿರಾಗಿದ್ದನ್ನು ನಾನು ನೋಡಲಿಲ್ಲ. ಕೋಲಾರದ ಚಿನ್ನದ ಗಣಿಯ ಒಳಗೆ ಇದಿತ್ತು. ಆ ಕೋಲಾರದ ಚಿನ್ನದ ಗಣಿಯೊಳಗೆ ಈ ಚಿನ್ನ ಯಾವಾಗ ಬಂತ್ರಿ? ಯಾವಾಗ ಬಂತು ಅಂದರೆ, ಭೂಮಿ ಯಾವಾಗ ಹುಟ್ಟುತ್ತೋ ಆವಾಗ ಬಂತು. ಈ ಭೂಮಿ ಯಾವಾಗ್ರಿ ಹುಟ್ಟುತ್ತೋ? ವೈಜ್ಞಾನಿಕವಾಗಿ ಏನು ಹೇಳ್ತಾರೆ, ಸೂರ್ಯ ಅನ್ನತಕ್ಕಂಥ ಉಂಡೆಯಿಂದ ಒಂದು ಸ್ವಲ್ಪ ಕಿತ್ಕೊಂಡು ಬಂದು ಭೂಮಿ ಆಯ್ತಪ್ಪ ಅಂತಾರೆ. ಅಂದರೆ ಈ ಭೂಮಿ ಯಾವಾಗ, ಭೂಮಿಯ ಆಯುಷ್ಯ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯ ಹುಟ್ಟಿದಾಗಲಿಂದ ಇತ್ತು. ಸೂರ್ಯ ಯಾವಾಗಪ್ಪ ಹುಟ್ಟುತ್ತಾ ಗೊತ್ತೇ ಇಲ್ರಿ ನಮಗೆ. ಅಂದರೆ ಸೂರ್ಯ ಹುಟ್ಟಿದಾಗಿಂದ ಭೂಮಿ ಇತ್ತು, ಭೂಮಿ ಹುಟ್ಟಿದಾಗಿಂದ ಚಿನ್ನ ಇತ್ತು. ಆ ಚಿನ್ನ ಉಂಗುರವಾಗಿ ಬಂದಿದ್ದು ಮಾತ್ರ ನನಗೆ ಗೊತ್ತಾಯಿತೇ ವಿನಃ, ಕೋಟಿ ಕೋಟಿ ವರ್ಷಗಳಿಂದ ಈ ಚಿನ್ನ ಇದೆ ಅನ್ನತಕ್ಕಂಥದ್ದು ಪರಮಸತ್ಯ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ಅನ್ನತಕ್ಕಂಥದ್ರ ಅರ್ಥ ಅದು. ಅಂದರೆ ನನ್ನ ವಯಸ್ಸು ಎಷ್ಟಯ್ಯ ಅಂದರೆ, ನನ್ನ ಆತ್ಮ ಈ ದೇಹಕ್ಕೆ ಪ್ರವೇಶವಾಗಿ 60 ವರ್ಷಗಳಾಯಿತು. 60 ವರ್ಷಗಳ ಹಿಂದೆ ಬಂತು ಅಂದರೆ, ಆದರೆ ಹಿಂದೆಲ್ಲಿತ್ರಿ? ಎಲ್ಲೋ ಇರಲೇಬೇಕಲ್ಲ. ಎಲ್ಲೋ ಇಲ್ಲದೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಇಲ್ವಲ್ಲ. ಅಂದರೆ 61 ವರ್ಷಗಳ ಹಿಂದೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದೆ. 61 ವರ್ಷದ ಹಿಂದೆ ನಾನಿದ್ದೆ ಅಂದರೆ 65 ವರ್ಷದ ಹಿಂದೆಲ್ಲಿದ್ದೆ, 100 ವರ್ಷಗಳ ಹಿಂದೆಲ್ಲಿದ್ದೆ, 1000 ವರ್ಷದ ಹಿಂದೆಲ್ಲಿದ್ದೆ, 10,000 ವರ್ಷದ ಹಿಂದೆಲ್ಲಿದ್ದೆ, ಎಲ್ಲೋ ಇರಲೇಬೇಕಲ್ಲ. ಎಲ್ಲೋ ಇಲ್ಲದೆ ಹೋಗಿದ್ದರೆ ಈ ಹೊತ್ತು ಇಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನಾನು ಈ ಹೊತ್ತು ಇಲ್ಲಿ ಕುಳಿತುಕೊಂಡಿದ್ದೇನೆ ಅಂದರೆ, 1 ಗಂಟೆಯಿಂದ ಮಾತಾಡ್ತಾ ಇದ್ದೇನೆ ಅಂದರೆ 1 ಗಂಟೆ ಹಿಂದೆ ಎಲ್ಲೋ ಇರಲೇಬೇಕು.
ಅಲ್ಲಿದ್ದೇನೆ ಅಲ್ಲಿಗೆ ಬರಲಿಕ್ಕೆ ಇನ್ನೆಲ್ಲಿಂದಲೋ ಬರಲೇಬೇಕು. ಹೀಗಾಗಿ ಜ್ಞಾನಯೋಗ ಅನ್ನತಕ್ಕಂಥ 4ನೇ ಅಧ್ಯಾಯದ ಪ್ರಪ್ರಥಮವಾಗಿರತಕ್ಕಂಥ ಜ್ಞಾನವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಏನು ಉಣಬಡಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಈ ದೇಹ, ಈ ಜನ್ಮ ಅನ್ನತಕ್ಕಂಥದ್ದು ಅಷ್ಟೇ ಅಲ್ಲ. ನಾವು ಅನೇಕ ಜನ್ಮಗಳಿಂದ ಬಂದಿದ್ದೇವೆ, ಅನೇಕ ಜನ್ಮಗಳು ಮುಂದೆ ಹೋಗ್ತೀವಿ. ಯಾವಾಗ ಮುಕ್ತಾಯವಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮುಕ್ತಾಯ ಆಗುವುದೂ ಇಲ್ಲ. ಮುಕ್ತಾಯ ಎಲ್ಲಪ್ಪ ಆಗಬಹುದು ಅಂತಂದರೆ, ಅಕಸ್ಮಾತ್ ಆದರೆ ಈ ಜ್ಞಾನದ ಅಧ್ಯಯನವಾಗಿ ಜ್ಞಾನಯೋಗಿ ಆದರೆ ಮುಕ್ತಾಯ ಆಗಲ್ಲ, ದೈವದ ಜೊತೆಗೆ ಸೇರಿಬಿಡಬಹುದು, ಮುಕ್ತಿಯಾಗಿ ಬಿಡಬಹುದು. ಮುಕ್ತಿ ಅಂದರೆ ಯಾವುದಕ್ಕೆ ಮುಕ್ತಿ? ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ಮತ್ತೆ ಮತ್ತೆ ಹುಟ್ಟತಕ್ಕಂಥ ಈ ಜೀವನ ಚಕ್ರಕ್ಕೆ ಮುಕ್ತಿ ಸಿಕ್ಕು ಶಾಶ್ವತವಾಗಿರತಕ್ಕಂಥ, ಅಕ್ಷರವಾಗಿರತಕ್ಕಂಥ, ಸದಾತನವಾಗಿರತಕ್ಕಂಥ, ಸನಾತನವಾಗಿರತಕ್ಕಂಥ, ಎಂದೆಂದೂ ಇರತಕ್ಕಂಥ ಆ ಪರಮಾತ್ಮನ ಜೊತೆಗೆ ಲೀನವಾಗಿ ಬಿಡ್ತೀವಿ ಎನ್ನತಕ್ಕಂಥ ಪರಮಸತ್ಯವೊಂದನ್ನು ಜ್ಞಾನಯೋಗದ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸಾಧಿಸಿಬಿಡ್ತಾನೆ. ಹಾಗೆ ಹೇಳ್ತಾನೆ ನಾವು ಮಾಡತಕ್ಕಂಥ ಕರ್ತವ್ಯಗಳು 3 ವಿಧವಾಗಿರ್ತದೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ, ಬೋದ್ಧವ್ಯಂಚ ವಿಕರ್ಮಣಃ, ಅಕರ್ಮಣಶ್ಚ ಬೋದ್ಧವ್ಯಂ, ಗಹನಾ ಕರ್ಮಣೋ ಗತಿ. ನಾವು ಮಾಡತಕ್ಕಂಥ ಕರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು, ವಿಕರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು, ಅಕರ್ಮ ಅಂದರೆ ಏನು ಅಂತ ತಿಳ್ಕೋಬೇಕಯ್ಯ. ಗಹನಾ ಕರ್ಮಣೋ ಗತಿ. ಕರ್ಮದ ಗತಿ ಬಹಳ ಕಷ್ಟ ಕಣಪ್ಪ ಅರ್ಜುನ. ಕರ್ಮ ಅಂದರೆ ವಿಹಿತವಾಗಿರತಕ್ಕ ಕರ್ಮ. ಯಾವುದನ್ನು ಸಮಾಜ ಒಳ್ಳೆಯದು ಅಂತ ಹೇಳ್ತಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಹೀಗೆ ಒಂದಷ್ಟು ನಿಯಮಗಳಿದೆ ನಮಗೆ, ಅದೆಲ್ಲ ಕರ್ಮಗಳು. ವಿಕರ್ಮ ಅಂದರೆ ಮಾಡಕೂಡದು, ಮೋಸ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಅನ್ಯರಿಗೆ ದ್ರೋಹ ಮಾಡ್ತಕ್ಕಂಥದ್ದು, ವಂಚನೆ ಮಾಡ್ತಕ್ಕಂಥದ್ದು, ಅನ್ಯರಿಗೆ ಕೇಡ ಬಯಸ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಇದು ವಿಕರ್ಮ, ಅದನ್ನು ಮಾಡಬಾರ್ದು. ಅಕರ್ಮ ಅಂದರೆ ಕರ್ಮವನ್ನು ಮಾಡಿಯೂ ಆ ಕರ್ಮವನ್ನು ಅಂಟಿಸಿಕೊಳ್ಳದೇ ಇರತಕ್ಕದ್ದು. ನಾನು ಕರ್ತವ್ಯ ಮಾಡ್ತಾ ಇದ್ದೇನೆ, ಅದು ಕೃಷ್ಣಾರ್ಪಣಮಸ್ತು ಅಂತ ದೈವಕ್ಕೆ ಅರ್ಪಣೆ ಮಾಡತಕ್ಕಂಥದ್ದು. ನಾನು ದಾನ ಮಾಡ್ತಾ ಇದ್ದೇನೆಯ್ಯ, ನಾನು ಸಂಗೀತ ಹಾಡ್ತಾ ಇದ್ದೇನಪ್ಪ, ನಾನು ಉಪನ್ಯಾಸ ಕೊಡ್ತಾ ಇದ್ದೇನೆಯ್ಯ, ನಾನು ದೊಡ್ಡ ಕಟ್ಟಡವನ್ನು ಕಟ್ಟಿಕೊಡ್ತಾ ಇದ್ದೇನೆ, ನಾನು ಅನ್ನಸತ್ರವನ್ನು ನಡೆಸ್ತಾ ಇದ್ದೇನೆ, ಹೀಗೆಲ್ಲ ಹೇಳ್ತಕ್ಕಂಥದ್ದು ಹೇಳುವಾಗ ಆ ದೈವ ನನಗೆ ಕೊಟ್ಟಿದೆ, ಆದ್ದರಿಂದ ಕೊಡ್ತಾ ಇದ್ದೇನೆ, ಇದನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಮನೋಭಾವ ಅಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಕರ್ಮ ಮಾಡ್ತಾ ಇದ್ದೇನೆ, ಯುದ್ಧ, ಅರ್ಜುನನಿಗೆ ಅದು ಬಹು ಪ್ರಧಾನವಾಗಿ ಕೃಷ್ಣ ಹೇಳ್ತೇನೆ, ಕೊಲ್ತಾ ಇದ್ದೀಯಾ ನೀನು ಎಲ್ಲಿ ಕೊಲ್ತಾ ಇದ್ದೀಯ? ಕೊಲ್ಲೋಕೆ ನಿನಗೆ ಆಗೋದೇ ಇಲ್ಲ. ಮೊದಲನೇದಾಗಿ ನೀನು ಯಾರನ್ನಾದರೂ ಶಿಕ್ಷಿಸ್ತಾ ಇದ್ದೀಯಾ ಅಂದರೆ ಮುಂದೆ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್. ನೀ ಬರೀ ಕಾರಣ ಅಷ್ಟೇ ಕಣಯ್ಯ, ನಿನ್ನ ಮೂಲಕ ದೈವ ಏನು ಬೇಕೋ ಅದನ್ನು ಮಾಡಿಸ್ಕೊಂಡ್ಬಿಡುತ್ತೆ. ಭೀಷ್ಮಾಚಾರ್ಯ ನೀನು ಕೊಲ್ತೀಯ, ನೀನೆಲ್ಲ ಕೊಲ್ತಕ್ಕಂಥದ್ದು. ಆ ಭೀಷ್ಮಾಚಾರ್ಯರ ಸಾವಿಗೆ ಬೇರೆ ಯಾವುದೋ ಒಂದು ಶಕ್ತಿ ಇದೆ. ಕೃಷ್ಣ ಹೇಳ್ತಾ ಇದ್ರು, ಆ ಶಕ್ತಿ ಕೃಷ್ಣನೇ. ಅರ್ಜುನ ಭೀಷ್ಮಾಚಾರ್ಯನ ಕೊಲ್ಲಿಕ್ಕಾಗ್ತಾ ಇತ್ತೆ? ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗಿ ಅರ್ಜುನನನ್ನು ಭೀಷ್ಮಾಚಾರ್ಯರಿಂದ ಹೇಗೆ ಸಾಯಿಸುವುದು ಅನ್ನೋ ಗುಟ್ಟನ್ನು ಹೇಳಿಸ್ತಾನೆ ಶ್ರೀಕೃಷ್ಣ. ಅಂದರೆ ನಾವು ಮಾಡತಕ್ಕ ಯಾವುದೇ ಕೆಲಸ ಆಗಲಿ, ಯಜ್ಞವಾಗಲಿ, ತಪಸ್ಸಾಗಲಿ, ದಾನವಾಗಲಿ, ಯಾವುದೇ ಕೆಲಸವಾಗಲಿ ನಾನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದಲ್ಲ. ಆ ದೈವ ನನಗೆ ಯಾವುದೋ ಶಕ್ತಿಯನ್ನು ಕೊಟ್ಟು ಆ ಶಕ್ತಿಯನ್ನು ನನ್ನ ಮೂಲಕ ಸಮಾಜಕ್ಕೆ ಕೊಡಿಸ್ತಾ ಇದೆ. ಅದು ಏನೂ ಆಗಿರಬಹುದು. ಆದ್ದರಿಂದ ನಾವು ಈ 3 ಕರ್ಮಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಯೋಗ್ಯವಾಗಿರತಕ್ಕಂಥ ಕರ್ಮಗಳು, ಸಮಾಜಕ್ಕೆ ಪೀಡೆ ಕೊಡತಕ್ಕಂಥ ವಿಕರ್ಮಗಳು, ಹಾಗೂ ಕರ್ಮ ಮಾಡಿಯೂ ಆ ಕರ್ಮದ ಫಲ ನನಗೆ ಸಿಕ್ಕಲ್ಲ, ನನಗೆ ಬೇಕಿಲ್ಲ ಅಂತ ಒಪ್ಪಿಕೊಳ್ಳತಕ್ಕಂಥ ಕರ್ಮ. ಅದನ್ನೇ ನಮ್ಮಲ್ಲಿ ಸಾಮಾನ್ಯವಾಗಿ ಪಾಠ ಮಾಡ್ತೀವಿ ನಾವು. ಏನಾದರೂ ಕೆಲಸವನ್ನು ಮಾಡಿದರೆ ಕೆಲಸ ಮಾಡಿದ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಕರೀತೀವಿ. ಅಂದರೆ ಇದೆಲ್ಲ ಕೃಷ್ಣನಿಗೆ ಅರ್ಪಣೆ ಆಗಲಿ ಕಣೆಗೆ. ಯಾವಾಗ ಒಬ್ಬ ವ್ಯಕ್ತಿ ಶುದ್ಧಾಂತಃಕರಣಪೂರ್ವಕವಾಗಿ ತಾನು ಮಾಡಿರತಕ್ಕಂಥ ಕರ್ತವ್ಯ ಎಲ್ಲವೂ ಕೃಷ್ಣನಿಗೆ ಅರ್ಪಣವಾಗಿ ಬಿಡಲಿ ಅಂತ ಬಯಸ್ತಾನೆಯೋ, ನಿಜವಾಗಿಯೂ ಅರ್ಥ ಮಾಡಿಕೊಳ್ತಾನೆಯೋ, ಆಗ ಅವನಿಗೆ ದುಃಖವೇ ಇಲ್ಲ, ಅವನಿಗೆ ನರಕವೇ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಪಾಪ ಪುಣ್ಯಗಳು ಎರಡನ್ನೂ ಮೀರಿರ್ತಕ್ಕಂಥದ್ದೇ ಮುಕ್ತ ಸ್ಥಿತಿ. ನನಗೆ ಬೇಕಾಗೂ ಇಲ್ಲ, ಒಳ್ಳೆಯದು ಬೇಡ, ಕೆಟ್ಟದ್ದು ಬೇಡ. ಇಂತಹ ಪರಮ
ಮುಕ್ತಿಯ ದಾರಿಯನ್ನು 4ನೆಯ ಯೋಗದಲ್ಲಿ ಹೇಳ್ತಾ, ಅಂತಹ ಜ್ಞಾನ ಯೋಗವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ವ್ಯಕ್ತಿಯೊಬ್ಬ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ತದ್ವಿಧಿ ಪ್ರಣಿಪಾತೇನ ಗುರುವಿನ ಹತ್ತಿರಕ್ಕೆ ಹೋಗಿ ಆತ ಕಟಿಬದ್ಧನಾಗಿ ಕೇಳಬೇಕು, ನನಗೆ ಹೇಳಿಕೊಡಿ. ಪರಿಪ್ರಶ್ನೇನ ಸೇವೆ, ಅರ್ಥವಾಗಿದ್ದರೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳಬೇಕು. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ, ಯಾರು ತತ್ವವನ್ನು ಅರ್ಥ ಮಾಡಿಕೊಂಡಿರುತ್ತಾರೆಯೋ ಆ ತಾತ್ವಿಕರು, ಆ ತತ್ವಜ್ಞಾನಿಗಳು ಉಪದೇಕ್ಷಂತಿ ತೇ ಜ್ಞಾನ, ನಿನಗೆ ಆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅರ್ಜುನ ಯುದ್ಧಭೂಮಿಯಲ್ಲಿ ಕೇಳ್ತಾ ಇದ್ದಾನೆ, ಕೃಷ್ಣ ಯುದ್ಧಭೂಮಿ ಎನ್ನತಕ್ಕಂಥದ್ದನ್ನು ನೆವ ಮಾಡಿಕೊಂಡಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಸದಾ ಯುದ್ಧ ನಡೀತಾನೆ ಇರ್ತದೆ. ಹಾಗೆ ಮಾಡಬೇಕಾ, ಹೀಗೆ ಮಾಡಬೇಕಾ, ಅದು ಸರಿನಾ, ಇದು ಸರಿನಾ? ಈ ಯುದ್ಧ ಮಧ್ಯದಲ್ಲಿ ಭಾಗಿಯಾಗಿರತಕ್ಕಂಥ ನಾವು ತಾತ್ವಿಕರ ಹತ್ತಿರ, ಜ್ಞಾನಿಗಳ ಹತ್ತಿರ ಹೋಗಿ ಕೇಳಬೇಕ್ರಿ. ಹೀಗಾಗಿ ತತ್ವಜ್ಞಾನ ಸಿಗಬೇಕಾಗಿದ್ದರೆ ನೀವು ಮೊದಲು ವಿನೀತರಾಗಬೇಕು, ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅರ್ಜುನ ಆ ಕೆಲಸವನ್ನು ಆರಂಭ ಮಾಡಿದ. ಶಾಧಿಮಾಂ ತ್ವಾಂ ಪ್ರಪನ್ನಂ ಧರ್ಮ ಸಮೂಢಚೇತ ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ನನಗೆ ಸ್ವಲ್ಪ ಪಾಠ ಮಾಡಯ್ಯ. ಶಾಧಿ ಅಂದರೆ ಪಾಠ ಮಾಡೋದು, ಜ್ಞಾನ ಹೇಳೋದು ಅಂತ. ಪಾಠ ಮಾಡಯ್ಯ ಅಂತ ಕೇಳಿಕೊಂಡ. ಆದ್ದರಿಂದ ಕೃಷ್ಣ ಪಾಠ ಮಾಡ್ತಾ ಇದ್ದಾನೆ. ಯಾರು ಯಾರಿಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆಯೋ ಅವರೆಲ್ಲ ಭಗವದ್ಗೀತೆಯ ಮುಂದೆ ವಿನೀತರಾಗಿ ಕೇಳಬೇಕು. ಭಗವದ್ಗೀತೆಯನ್ನು ಹೇಳ್ಕೊಡಪ್ಪ ನನಗೆ ಸ್ವಲ್ಪ, ಆ ಭಗವದ್ಗೀತೆಯ ಸೇವೆಯನ್ನು ಮಾಡಬೇಕು. ಇಷ್ಟೆಲ್ಲ ಅಂಶಗಳನ್ನು ಜ್ಞಾನಯೋಗದಲ್ಲಿ ಹೇಳಿದಂತಹ ಶ್ರೀಕೃಷ್ಣ ಕರ್ಮಸನ್ಯಾಸ ಯೋಗದಲ್ಲಿ, ಉಳಿದ ಎಲ್ಲ ಯೋಗಗಳಲ್ಲಿಯೂ ಅನೇಕ ವಿಷಯಗಳನ್ನು ದಾಖಲೆ ಮಾಡ್ತಾ ಹೋಗ್ತಾನೆ. ಆತ್ಮೀಯರೇ, ನಾವು ಮುಂದಿನ ದೃಶ್ಯಧ್ವನಿ ಚಕ್ರದಲ್ಲಿ ಉಳಿದ 14 ಯೋಗಗಳ ಸಂಗ್ರಹ ರೂಪವನ್ನು ದರ್ಶನ ಮಾಡಿಬಿಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.